ಏಲಕ್ಕಿಯು ಬಹಳಷ್ಟು ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ. ಪ್ರತಿನಿತ್ಯ ಏಲಕ್ಕಿ ಸೇವಿಸುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಬಹುದು. ಅದರಲ್ಲೂ ರಾತ್ರಿ ಮಲಗುವುದಕ್ಕೂ ಮುನ್ನ ಏಲಕ್ಕಿ ಸೇವಿಸುವುದರಿಂದ ಸಿಕ್ಕಾಪಟ್ಟೆ ಲಾಭಗಳಿವೆ ಎನ್ನಲಾಗುತ್ತದೆ. ಏಲಕ್ಕಿಯನ್ನು ಅಡುಗೆಗೆ ಹಾಕುವುದರಿಂದ ಅಡುಗೆ ವಿಭಿನ್ನ ಸುವಾಸನೆಯನ್ನ ಹೊಂದುತ್ತದೆ. ಏಲಕ್ಕಿಯ ಹೆಚ್ಚಿನ ಲಾಭ ಪಡೆಯಬೇಕಾದರೆ ಅದನ್ನು ನೇರವಾಗಿ ಜಗಿದು ಸೇವಿಸುವುದು ಒಳ್ಳೆಯದು. ಹಾಗಾದ್ರೆ ರಾತ್ರಿ ಮಲಗುವುದಕ್ಕೂ ಮುನ್ನ ಏಲಕ್ಕಿ ಜಗಿಯುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏಲಕ್ಕಿ ಸೇವನೆಯಿಂದ ಮಲಬದ್ಧತೆ, ಗ್ಯಾಸ್, ಅತಿಸಾರ, ಹೊಟ್ಟೆ ನೋವು ಇತ್ಯಾದಿಗಳನ್ನ ನಿವಾರಿಸಬಹುದು. ಸಣ್ಣ ಏಲಕ್ಕಿ ಸೇವನೆಯು ಜೀರ್ಣಕಾರಿ ಸಮಸ್ಯೆಗಳನ್ನು ಮತ್ತು ಉಬ್ಬುವಿಕೆಯನ್ನ ನಿವಾರಿಸುತ್ತದೆ. ರಾತ್ರಿ ಮಲಗುವ ಮೊದಲು ಏಲಕ್ಕಿ ಸೇವನೆಯು ಹೊಟ್ಟೆಯ ಅನೇಕ ಸಮಸ್ಯೆಗಳನ್ನು ಹೋಗಲಾಡಿಸಲು ತುಂಬಾ ಉಪಯುಕ್ತವಾಗಿದೆ. ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯವನ್ನ ಸುಧಾರಿಸುವುದಲ್ಲದೆ ಹೊಟ್ಟೆಯ ಸೆಳೆತ, ಆಸಿಡಿಟಿ ಇತ್ಯಾದಿಗಳನ್ನ ಹೋಗಲಾಡಿಸಲು ಇದು ಸೂಕ್ತವಾಗಿದೆ. ಇನ್ನು ಏಲಕ್ಕಿ ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಅತ್ಯಂತ ಸಹಕಾರಿ. ನೀವು ಕೆಲವರನ್ನು ನೋಡಿರಬಹುದು, ಊಟವಾದ ನಂತರ ಅಥವಾ ಬಾಯಿ ವಾಸನೆ ಬರುವಂತಹ ಏನಾದರೂ ಆಹಾರಗಳನ್ನು ಸೇವಿಸಿದರೆ ಅಥವಾ ಧೂಮಪಾನ ಮಾಡಿದರೆ ಏಲಕ್ಕಿಯನ್ನು ಬಾಯಿಗೆ ಹಾಕಿ ಜಗಿಯುತ್ತಾರೆ. ಹೀಗೆ ಮಾಡುವುದರಿಂದ ಬಾಯಿ ವಾಸನೆ ದೂರವಾಗುತ್ತದೆ. ರಾತ್ರಿ ಹಲ್ಲುಜ್ಜಿದ ನಂತರ ಏಲಕ್ಕಿ ಬೀಜಗಳನ್ನ ಜಗಿಯಿರಿ. ಬೇಕಾದರೆ ಸ್ವಲ್ಪ ಬಿಸಿ ನೀರನ್ನ ಕುಡಿಯಿರಿ. ನಿಮಗೆ ಏಲಕ್ಕಿ ಇಷ್ಟವಿಲ್ಲವೆಂದಾದರೆ ಏಲಕ್ಕಿ ಬೀಜಗಳನ್ನ ಜಗಿದು ಉಗಿಯಿರಿ. ಹೀಗೆ ಮಾಡುವುದರಿಂದ ಬಾಯಿಯ ಆರೋಗ್ಯ, ಬಾಯಿಯ ದುರ್ವಾಸನೆ, ಒಸಡಿನ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಬಹುದು. ಇನ್ನು ಉಗುರು, ಮೊಡವೆಗಳಿಂದ ತೊಂದರೆ ಇರುವವರು ರಾತ್ರಿ ಮಲಗುವ ಮುನ್ನ ಏಲಕ್ಕಿಯನ್ನ ಸೇವಿಸಬೇಕು. ಹೀಗೆ ಮಾಡುವುದರಿಂದ ತ್ವಚೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳಬಹುದು. ಇದಲ್ಲದೆ ಏಲಕ್ಕಿ ಸೇವನೆಯು ದದ್ದುಗಳು ಅಥವಾ ಯಾವುದೇ ಚರ್ಮದ ಸೋಂಕುಗಳು ಇತ್ಯಾದಿಗಳನ್ನ ತೊಡೆದು ಹಾಕಬಹುದು. ಅಂತಹ ಪರಿಸ್ಥಿತಿಯಲ್ಲಿ 1 ಅಥವಾ 2 ಏಲಕ್ಕಿಯನ್ನ ಚೆನ್ನಾಗಿ ಅಗಿಯಿರಿ ಮತ್ತು ಅದನ್ನು ಉಗುರು ಬೆಚ್ಚಗಿನ ನೀರಿನಿಂದ ಸೇವಿಸಿ. ಹೀಗೆ ಮಾಡುವುದರಿಂದ ಚರ್ಮದ ಸಮಸ್ಯೆಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲದೆ ರಕ್ತ ಪರಿಚಲನೆಯಲ್ಲಿ ದೇಹವು ಸರಾಗವಾಗಿ ನಡೆಯಲು ಇದು ಅವಶ್ಯಕವಾಗಿದೆ. ಪೋಷಕಾಂಶಗಳು ರಕ್ತದ ಮೂಲಕ ದೇಹದ ಪ್ರತಿಯೊಂದು ಭಾಗವನ್ನ ತಲುಪುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ರಾತ್ರಿ ಮಲಗುವ ಮುನ್ನ ಏಲಕ್ಕಿಯನ್ನ ಸೇವಿಸಿ ಮತ್ತು ನಂತರ ಬೆಚ್ಚಗಿನ ನೀರನ್ನ ಸೇವಿಸಿದರೆ ಅದು ರಕ್ತವನ್ನ ಶುದ್ಧೀಕರಿಸುವುದಲ್ಲದೆ ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ. ಇನ್ನು ಸಾಮಾನ್ಯವಾಗಿ ಕೂದಲು ಉದುರುವ ಸಮಸ್ಯೆಯಿಂದ ಜನರು ತೊಂದರೆಗೊಳಗಾಗುತ್ತಾರೆ. ಅಂತಹ ಜನರು ರಾತ್ರಿ ಮಲಗುವ ಮೊದಲು 1 ಅಥವಾ 2 ಏಲಕ್ಕಿಯನ್ನ ಚೆನ್ನಾಗಿ ಜಗಿದು 1 ಲೋಟ ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದರಿಂದ ಕೂದಲಿನ ಬೇರುಗಳು ಬಲಗೊಳ್ಳುವುದು ಮಾತ್ರವಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ. ನೀವು ತಲೆಹೊಟ್ಟು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಸಮಸ್ಯೆಯನ್ನ ಹೋಗಲಾಡಿಸಲು ರಾತ್ರಿ ಮಲಗುವ ಮೊದಲು ಏಲಕ್ಕಿಯನ್ನ ಸೇವಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇನ್ನು ಕೆಲವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಅವರು ಎಷ್ಟೇ ದಣಿದು ದುಡಿದರೂ ನಿದ್ದೆ ಸರಿಯಾಗಿ ಬರುವುದಿಲ್ಲ. ಅಂಥವರು ರಾತ್ರಿ ಮಲಗುವುದಕ್ಕೂ ಮುನ್ನ 1 ಏಲಕ್ಕಿಯನ್ನು ಬಾಯಿಗೆ ಹಾಕಿ ಜಗಿದು ಉಗುರು ಬೆಚ್ಚಗಿನ ನೀರು ಕುಡಿದು ಮಲಗಬೇಕು. ಇನ್ನು ದೂರ ಪ್ರಯಾಣದ ಸಂದರ್ಭದಲ್ಲಿ ಕೆಲವರಿಗೆ ವಾಂತಿ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಅಂಥವರು 1 ಏಲಕ್ಕಿಯನ್ನ ಬಾಯಿಗೆ ಹಾಕಿಕೊಂಡು ಜಗಿದರೆ ವಾಂತಿಯ ಸಮಸ್ಯೆ ದೂರವಾಗುತ್ತದೆ. ನೀವು ಹೋಟೆಲ್ಗೆ ಹೋದಾಗ ಬಿಲ್ ಜೊತೆ ಸೊಂಪುಗಳನ್ನ ನೀಡುವುದನ್ನ ನೀವು ಗಮನಿಸಿರಬಹುದು. ಇದನ್ನು ಹೆಚ್ಚಿನವರು ಮಸಾಲೆಗಳಲ್ಲೂ ಬಳಸುತ್ತಾರೆ. ಈ ಸೊಂಪು ಕಾಳಿನ ಪ್ರಯೋಜನಗಳ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಬಹಳಷ್ಟು ಜನರು ಇದನ್ನು ಊಟವಾದ ಮೇಲೆ ಸೇವಿಸುತ್ತಾರೆ. ಯಾಕಂದ್ರೆ ಇದು ಬಾಯಿಯ ದುರ್ವಾಸನೆಯನ್ನ ಹೋಗಲಾಡಿಸುತ್ತದೆ ಎಂದು. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಹಾಗಾದ್ರೆ ಸೋಂಪು ಕಾಳಿನ ಮತ್ತಷ್ಟು ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೋಂಪು ಕಾಳು ಕ್ಯಾಲ್ಸಿಯಂ, ವಿಟಮಿನ್ ಸಿ, ಕಬ್ಬಿಣ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಇದರೊಂದಿಗೆ ಹಲವು ಔಷಧೀಯ ಗುಣಗಳು ಇದರಲ್ಲಿದ್ದು ತೂಕ ಕಡಿಮೆ ಮಾಡಿ ಹೃದಯವನ್ನ ಆರೋಗ್ಯವಾಗಿಡಲು ನೆರವಾಗುತ್ತದೆ. ಈ ಚಿಕ್ಕ ಬೀಜಗಳು ಚರ್ಮದ ಸಮಸ್ಯೆಗಳನ್ನ ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಇನ್ನು ಸೋಂಪು ದೇಹದಲ್ಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಪೋಷಕಾಂಶಗಳು ಉರಿಯೂತದ, ಉತ್ಕರ್ಷಣ ನಿರೋಧಕ ಮತ್ತು ಆಂಟಿಸ್ಪಾಸ್ಮೋಡಿಕ್ ಗುಣಲಕ್ಷಣಗಳನ್ನ ಹೊಂದಿವೆ. ಸೋಂಪು ಕೆಂಪು ಮತ್ತು ಬಿಳಿ ರಕ್ತ ಕಣಗಳನ್ನ ಹೆಚ್ಚಿಸಲು ಕೆಲಸ ಮಾಡುತ್ತದೆ. ರಕ್ತ ಕಣಗಳಲ್ಲಿನ ಋಣಾತ್ಮಕ ಪರಿಣಾಮಗಳನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಳಪೆ ಆಹಾರ ಪದ್ಧತಿ, ಜೀವನ ಶೈಲಿ ಮತ್ತು ಅಧಿಕ ತೂಕದಿಂದ ಅಡಚಣೆಯಾಗುವ ಕರುಳಿನ ಆಮ್ಲತೆಯನ್ನ ತಟಸ್ಥಗೊಳಿಸಲು ಸೋಂಪು ಸಹಾಯ ಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸೋಂಪು ಕಾಳನ್ನ ತಕ್ಷಣ ಜಗಿಯುವುದು ಎದೆಯುರಿ ಮತ್ತು ವಾಂತಿಯ ಸಮಸ್ಯೆಯನ್ನ ನಿವಾರಿಸುತ್ತದೆ. ಇನ್ನು ಸೋಂಪು ಬೀಜಗಳು ಆಂಥೋಲ್, ಪ್ಯಾನ್ಕೋಲ್ ಮತ್ತು ಎಸ್ಟ್ರಾಗೋಲ್ ಅನ್ನ ಒಳಗೊಂಡಿರುತ್ತವೆ. ಇದು ಆಂಟಿಸ್ಪಾಸ್ಮೋಡಿಕ್ ಮತ್ತು ಉರಿಯೂತದ ಕ್ರಿಯೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಲಬದ್ಧತೆ, ಅಜೀರ್ಣ ಮತ್ತು ಉಬ್ಬುವಿಕೆಯ ಸಂದರ್ಭದಲ್ಲಿ ಸೋಂಪು ಕಾಳನ್ನ ಸೇವಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸಬಹುದು. ಇನ್ನು ಸೋಂಪು ಬೀಜಗಳ ಲಾಲಾರಸದಲ್ಲಿ ನೈಟ್ರೇಟ್ಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಇದು ರಕ್ತದೊತ್ತಡದ ಮಟ್ಟವನ್ನ ಕಾಪಾಡಿಕೊಳ್ಳಲು ನೈಸರ್ಗಿಕ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ರಕ್ತದೊತ್ತಡದ ರೋಗಿಗಳು ನಿಯಮಿತವಾಗಿ ಸೋಂಪು ಬೀಜಗಳನ್ನ ಸೇವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.